ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನ್ ಮಾಂಡ. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತಾನೆ ಮರ್ತೋಯ್ತು. ಶಿಟ್, ಯಾವ ಊರಲ್ಲಿದ್ದೀವಿ? ಇವಾಗ ನಾವು ಬ್ರಸೆಲ್ಸ್ ಏರ್ಪೋರ್ಟ್ ಬಂದಿದ್ದೀವಿ. ಇಲ್ಲಿಂದ ಕಾರ್ನ ರೆಂಟ್ ಮಾಡಿ ಇವತ್ತು ಗೆಂಟ್ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ವಿಲೇಜ್ ನ ಎಕ್ಸ್ಪ್ಲೋರ್ ಮಾಡೋದು ಇವತ್ತಿನ ಪ್ಲಾನ್. ಸೊ ಅದಕ್ಕೆ ಫಸ್ಟ್ ಥಿಂಗ್ ಇವಾಗ ಕಾರ್ನ ರೆಂಟ್ ಮಾಡ್ಬೇಕು. ಅದಕ್ಕೆ ಏರ್ಪೋರ್ಟ್ ಬಂದಿದೀವಿ, ಬ್ರೆಜಿಲ್ಸ್ ಏರ್ಪೋರ್ಟ್ಗೆ. ಇಲ್ಲಿಂದ ಹೋಗಿ ಕಾರ್ನ ರೆಂಟ್ ಮಾಡಿ ನೆಕ್ಸ್ಟ್ ಹೊರಡ್ಬೇಕು. ಟೈಮ್ ಇವಾಗ ಇನ್ನ 9 ಗಂಟೆ. ಬೆಳಗ್ಗೆನೆ ಬೇಗ ಬೇಗ ಎದ್ದಿ ಬಂದಿದೀವಿ, ಯಾಕಂದ್ರೆ ನಾವು ಸ್ಲಾಟ್ 9 ಗಂಟೆಗೆ ಮಾಡ್ಕೊಂಡಿದ್ವಿ ಕಾರ್ನ ತಗೊಳೋದಕ್ಕೆ. ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸಿ ಕಾರ್ ತಗೊಳ್ಳೋ ಅಷ್ಟರಲ್ಲಿ ½ ಆಯಿತು. ಬುಕ್ ಮಾಡಿದ ಕಾರ್ಗಿಂತ ನಮಗೆ ಅಪ್ಗ್ರೇಡ್ ಆಗಿನೇ ಕಾರ್ ಸಿಕ್ತು. ಇದೇ ಖುಷಿಲಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಹೇಗಿತ್ತು ಅಂತ ಮುಂದೆ ನೋಡಿ. ಫೈನಲಿ ಕಾರಲ್ಲಿ ಕುತ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ. ಏನು ನಿಮ್ಮ ಅಭಿಪ್ರಾಯ? ಅಂತೂ ಇದು ಕಾರ್ ಸಿಕ್ತು, ಅಪ್ಗ್ರೇಡ್ ಆಗಿ ಸಿಕ್ತು. ಸ್ಕೋಡಾ ಕಾರ್ ಫುಲ್ ಸ್ಮೂತ್ ಆಗಿದೆ. ವರ್ಷಂಗ್ ಒಳ್ಳೆ ಸೀಟ್ ಕೊಟ್ಟಿದೀವಿ. ಹೆಂಗಿದೆ ವರ್ಷ? ನೋಡಿ ಫುಲ್ ಅವಳೆ ಕೂತಿದ್ದಾಳೆ. ನೋಡು 3 ಸೀಟಲ್ಲಿ ಒಬ್ಳನ್ನೇ ಕೂಡ್ಸಿದೀವಿ. ಆಯ್ತು, ಇವ್ರಿಬ್ರು, ಒಬ್ರು ಡ್ರೈವರು, ಇನ್ನೊಬ್ರು ನ್ಯಾವಿಗೇಟರ್. ಫುಲ್ ಖುಷಿ ಆಗ್ತಿದೆ. ನ್ಯಾವಿಗೇಟರ್ ಅಂತ. ಹೌದು ಚಿನ್ನು, ನಾನು ಹೇಳಿಲ್ಲ, ಅವಳು ಹೇಳಿದ್ರೆ ಅದು ಅವಳ ಅಭಿಪ್ರಾಯ. ಕರೆಕ್ಟ್ ಬಂಗಾರ. ಇವಾಗ ಗೆಂಟಿಗೆ ಹೊರಟಿದೀವಿ. ಆನ್ ದಿ ವೇ ಎಲ್ಲಾದ್ರೂ ತಿಂಡಿ ತಿನ್ಕೊಂಡು ಹೋಗ್ಬೇಕು. ಎಲ್ರಿಗೂ ಹೊಟ್ಟೆ ಹಸಿದಿದೆ. ಅಮ್ಮನಿಗೆ ಹೊಟ್ಟೆ ಹಸಿದಿದೆ ಅಲ್ವಾ ಅಮ್ಮನ್? ಅಮ್ಮನಿಗೆ ತುಂಬಾ ಹೊಟ್ಟೆ ಹಸಿದಿದೆ. ವರ್ಷಂಗೆ ಮೇಕಪ್ ಮಾಡ್ಕೊಬೇಕಾಗಿದೆ. ನನಗೂ ಹೊಟ್ಟೆ ಹಸಿತಾ ಇತ್ತು. ನನ್ ಗ್ಯಾಪ್ ಅಲ್ಲಿ ಹೋಗಿ ಸ್ಟಾರ್ ಬಾಕ್ಸ್ ಅಲ್ಲಿ ಏನೋ ತಿನ್ಕೊಂಡ್ ಬಂದ್ಬಿಟ್ಟೆ. ಪಾಪ ಬೇರೆ ಯಾರು ಏನು ತಿಂದಿಲ್ಲ. ಸೊ ಇವಾಗ ಹೋಗಿ ತಿನ್ಕೊಂಡು ಅಲ್ಲಿಂದ ನನ್ನ ಪ್ರಕಾರ ಯುರೋಪಲ್ಲಿ ವೆಜಿಟೇರಿಯನ್ಸ್ಗೆ ಆಪ್ಷನ್ಸ್ ತುಂಬಾನೇ ಕಡಿಮೆ. ಯಾರು ಏನೇ ಹೇಳಿದ್ರು ಆಪ್ಷನ್ಸ್ ಜಾಸ್ತಿ ಇರುತ್ತೆ ಅಂತ ಎಲ್ಲ ಕಡೆನೂ ನಮ್ಮ ಇಂಡಿಯಾದಲ್ಲಿ ಸಿಗೋ ಥರ ವೆಜಿಟೇರಿಯನ್ ಆಪ್ಷನ್ಸ್ ಸಿಗಲ್ಲ. ಅದಕ್ಕೆ ಇವಾಗ ಸಿಕ್ಕಿರೋ ಆಪ್ಷನ್ ಅಲ್ಲೇನೆ ಹೊಟ್ಟೆ ತುಂಬಿಸ್ಕೊಂಡ್ವಿ. ನಾವು ಮುಂದೆ ನಮ್ಮ ಜರ್ನಿನ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಹಾಕಿದ್ದೀನಿ ನೋಡಿ. She's at the hour. This is hunger for two voices. We can have choices. Why this cola very dear? Why this cola very dear? ಇಲ್ಲೆಲ್ಲೋ ನಿಲ್ಸಿದೀವಿ, ಬಂದಿ ಗೆಂಟಿಗೆ ಹೋಗ್ತಾ ಆನ್ ದಿ ವೇ. ಗೆಂಟೆ ಇದು, ಬಟ್ ಇನ್ನ ಎಂಟ್ರೆನ್ಸ್ ಅಲ್ಲಿ ಇದೀವಿ. ಸೊ ಇಲ್ಲೇನೋ ತಗೊಳಕ್ಕೆ ಲಿಡಲ್ ಅಥವಾ ಸೂಪರ್ ಮಾರ್ಕೆಟ್ ಏನೋ ಇದೆ, ಅಲ್ಲಿಗೆ ಹೋಗಿ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ. ಐ ಆಮ್ ಶೋಯಿಂಗ್ ಮೈ ಸೆಲ್ಫ್. ಇಲ್ಲಿ ನಾವು ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ಕೊಂತಿದೀವಿ. ಲೊಕೇಶನ್ ಚೆನ್ನಾಗಿದೆ ಕಾರ್ ಜೊತೆಗೆ ಅಂತ ಫೋಟೋ ಸೆಷನ್ ಮಾಡ್ತಾ ಇದೀವಿ. ಕಾರ್ ಅಂತೂ ಸೈಕ್ ಆಗಿದೆ, ಸಖತ್ ಸಾಫ್ಟ್ ಸ್ಮೂತ್ ಆಗಿ ಹೋಗುತ್ತೆ ಅಲ್ವಾ ಚಿನ್ನು? ಹೆಂಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ ಚಿನ್ನ ಓಡ್ಸೋದಕ್ಕೆ. ಚೆನ್ನಾಗಿದ್ಯಾ? ಬಟ್ ಏನ್ ಗೊತ್ತಾ, ಟ್ರಾಂಪು ರೋಡು ಎಲ್ಲ ಒಟ್ಟಿಗೆ ಇರೋದಕ್ಕೆ ರೋಡ್ ಒಂಚೂರು ಕನ್ಫ್ಯೂಸ್ ಆಗುತ್ತೆ ಸಿಟಿ ಒಳಗಡೆ. ಬಟ್ ಇನ್ನೆಲ್ಲ ಚೆನ್ನಾಗಿದೆ. ಕಾರ್ ಚೆನ್ನಾಗಿದ್ಯಾ? 80-90 ಹೋದ್ರೆ ಯಾಕೆ ಸ್ಲೋ ಹೋಗ್ತಾ ಇದೀನಿ ಸ್ಕೋಡಾ ನಮ್ಗೆ ಅಪ್ಗ್ರೇಡ್ ಆಯ್ತು. ಕಾರ್ ನಾವು ಬುಕ್ ಮಾಡಿದ್ದು ಪೌಶೂಟ್ 5008. ನಮ್ಗೆ ಅಪ್ಗ್ರೇಡ್ ಆಗಿ ಸ್ಕೋಡಾ ಸಿಕ್ಕಿದೆ. ಸಖತ್ತಾಗಿದೆ ಕಾರು. ನನ್ನನ್ ಹಿಂದಕ್ಕೆ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಏನು ವಿಡಿಯೋ ಮಾಡಕ್ ಆಗ್ತಿಲ್ಲ. ನನ್ನ ಫುಲ್ ಹಿಂದೆ ಹಾಕಿ ನಾನು ಫುಲ್ ಕಂಜೆಸ್ಟೆಡ್ ಆಗಿ ಕೂತಿದ್ದೀನಿ. ಮುಂದೆ ಕೂತಾಗ ಫುಲ್ ವ್ಯೂ ನ ತೋರಿಸ್ತೀನಿ. ಗೆಂಟಿಗೆ ರೀಚ್ ಆದ್ವಿ. ಸೊ ಇಲ್ಲಿ ನೀವ್ ನೋಡ್ತಿರೋದು ಗೆಂಟ್ ಸಿಟಿ ಮಾತ್ರ ಸಖತ್ತಾಗಿದೆ. ಆರ್ಕಿಟೆಕ್ಚರ್ ಎಲ್ಲ. ಇಲ್ಲಿ ಬೋಟ್ ರೈಡ್ ಇದೆ. ಸೊ ಅದಕ್ಕೆ ಪರ್ ಪರ್ಸನ್ 12 euros ಅನ್ಸುತ್ತೆ. ಸೊ ನಾಟ್ ಮೋರ್ ದೆನ್ 15 euros, 12 euros ಇರ್ಬೇಕು. ಸೊ ಅಲ್ಲಿ ಹೋಗಿ ಬೋಟ್ ರೈಡ್ ಅಲ್ಲಿ 4 ಪ್ಲೇಸಸ್ ಕವರ್ ಮಾಡ್ತಾರಂತೆ.
ಅದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾ ಇದೀವಿ. ಇವಾಗಿನ್ನ ರೀಚ್ ಆದ್ವಿ. ಇವಾಗ ಟಿಕೆಟ್ ತಗೊಬೇಕು. ಒಂದ್ ಬೋಟ್ ಆಲ್ರೆಡಿ ಫಿಲ್ ಆಗಿದೆ. ಸೊ ನೆಕ್ಸ್ಟ್ ಇದಕ್ ಹೋಗೋಣ ಅಂತ ವೇಟ್ ಮಾಡ್ತಾ ಇದೀವಿ. ಇಲ್ಲಿ ನೋಡ್ಬೋದು ಕೆಳಗಡೆ ಆಲ್ರೆಡಿ ಜನ ಹತ್ತಿ ಕೂತಿದ್ದಾರೆ. ಸೊ ಇದೇ ತರ ಇವಾಗ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಯಾವ್ಯಾವ ಪ್ಲೇಸಸ್ ಕವರ್ ಮಾಡ್ತಾರೆ ಚಿನ್ನು ಹೇಳ್ತಿದ್ಯಲ್ಲ? ಗೆಂಟ್ ಫುಲ್ ಚಿನ್ನು ನನಗೆ ಎಕ್ಸಾಕ್ಟ್ ಪ್ಲೇಸಸ್ ಗೊತ್ತಿಲ್ಲ. ಹಾ ಅವಾಗ್ಲೇ But ನಾವು ಗೆಂಟ್ full, ಓದಿದ್ವಿ. 4 ಪ್ಲೇಸ್ ಮೇನ್ ಹಾ. ಪ್ಲೇಸ್ ಕವರ್ ಆಗತ್ತೆ. 4 ಮೇನ್ 40 ಪ್ಲೇಸಸ್. ಮಿನಿಟ್ಸ್ ಅಂದ್ರೆ ನಿನ್ಗೆ ನಡ್ಕೊಂಡು ಓಡಾಡೋ ಬದಲು ಕಂಪ್ಲೀಟ್ ಆಗಿ ಒಂದು ಬೋಟ್ ಟ್ರಿಪ್ ಅಲ್ಲಿ ಇಡೀ ಗೆಂಟ್ ನ ಮುಗಿಸ್ಬೋದು. ಕರೆಕ್ಟ್. We're gonna keep it low key, keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. You told me you don't really do commitment, trust me, consider your message received. When you said you couldn't take us too seriously, I must admit. ಬೋಟ್ ರೈಡಲ್ಲಿ ಇಡೀ ಗೆಂಟ್ನ ಸುತ್ತಾಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ವಾಫಲ್ಸ್ ತಿನ್ನೋದಕ್ಕೆ. ಬೆಲ್ಜಿಯಮಿಗೆ ಬಂದಮೇಲೆ ವಾಫಲ್ಸ್ ತಿಂದೇ ಇರೋದಕ್ಕಾಗುತ್ತಾ? ಎಲ್ಲಿ ಬೆಸ್ಟ್ ವಾಫಲ್ಸ್ ಸಿಗುತ್ತೆ ಅಂತ ಗೂಗಲಲ್ಲಿ ರಿಸರ್ಚ್ ಮಾಡಿಕೊಂಡು ಈ ರೆಸ್ಟೋರೆಂಟಿಗೆ ಬಂದ್ವಿ. ಇಲ್ಲಿರೋ ಆಪ್ಷನ್ಸ್ ಕೇಳಿ ನನಗಂತೂ ಫುಲ್ ಖುಷಿ ಆಯಿತು. First one has less sugar in it, and that one is crispier. The Lièvre is a little more traditional waffle here in Belgium, so that's why we have this one in a gluten-free option, vegan option, every option that you want. Okay. The toppings, I think you want something sweet. So in Belgium, the traditional way is with some Belgian chocolate and some fruit. But they have also Nutella, white chocolate, caramel sauce. They have some whipped cream, some ice cream, some pistachio crumbles, cookie crumbles. You can make it as how you like. Okay. Will it work? What kind of thing? Oh my god. It's good. Can we have spoons? One we have only 4. Yeah. इसके ऊपर टॉप करना था. अरे मुझे ब्लॉक करा था मैं. Hey, this also. Is that ಚಿನ್ನು winter preference and summer preference? Oh my Thank you. god. ಹೆಂಗಿದೆ ವರ್ಷ? Waffle is so good. Waffle originally is so good. So soft and so good. Now ಹೆಂಗಿದೆ? one plain waffle ತರ್ಸೋಣ? ಹೆಂಗಿದೆ? Huh? We'll order plain waffle. ಹೌ ಇಸ್ ಇಟ್? So awesome. ಚಾಕ್ಲೇಟ್ Great. ಅದನ್ನೇ. With chocolate or with Nutella? ವಾಫಲ್ಸ್ ತಿಂದ್ವಿ. ವಾಫಲ್ ಅಂತ ಹಠ ಮಾಡಿದ್ಲು. ಹೋಗ್ಲಿ ಅಂತ ಕೊಡ್ಸಿದ್ರೆ ಹಿಂಗೆ ಬಿಲ್ಲು. ಎಲ್ರೂ ಸೇರಿ 153 euros, ಆಲ್ಮೋಸ್ಟ್ 16,000 ಬಿಲ್ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ವಾಫಲ್ ಚೆನ್ನಾಗಿತ್ತು. ಬಟ್ ನಾವು ಡೈರೆಕ್ಟಾಗಿ ಒಳಗಡೆ ಹೋಗಿ ನಮಗೆ ಅವರು ಒಂದೊಂದು ಶುಗರ್ಗೆ ಮತ್ತು ಬನಾನಾಗೆ ನಿಟ್ಟಲಾಗೆ ಎಲ್ಲದಕ್ಕೂ ಸಪ್ರೇಟಾಗಿ ಹಾಕಿದ್ರು. ಸೊ ಅದಕ್ಕೆ ಅಷ್ಟು ಜಾಸ್ತಿ ಆಯಿತು. ಬಟ್ ಇಟ್ಸ್ ಫೈನ್. ಬೆಲ್ಜಿಯಮಿಗೆ ಬಂದು ವಾಫಲ್ಸ್ ತಿಂದಿಲ್ಲ ಅಂದರೆ ಹೆಂಗೆ? ಆಚೆ ಕಡೆನೇ ನಿಂತ್ಕೊಂಡು ತಿಂದಿದ್ದಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗಿರೋದು. ನಾವು ಒಳಗಡೆ ಬೇರೆ ಹೋಗಿ ಕೂತ್ಕೊಂಡು ತಿಂದ್ವಿ. ಸೊ ಅದಕ್ಕೆ 153 euros ಆಯಿತು. ಗೈಸ್, ವಾಫಲ್ಸ್ ತಿಂದಿದ್ದಕ್ಕೆ ಏನು ಅಭಿಪ್ರಾಯ ನಿಮ್ಮದು? I'm feeling I'm too luxurious. ನಾವು ಬಿಡಿ ಯುರೋಪಲ್ಲಿ ಇದ್ದೀವಿ. ವರ್ಷನ್ ಕೇಳೋಣ. ಇಂಡಿಯಾದಿಂದ ಬಂದು 16,000 ಕೊಟ್ಟು ವಾಫಲ್ಸ್ ತಿಂದಿದ್ಯಾ? ಹೆಂಗ್ ಅನಿಸ್ತಿದೆ ವರ್ಷ?
ಒನ್ ಟೈಮ್ ಅಲ್ಲ, ಪದೇ ಪದೇ ಎಲ್ಲ ತಿನ್ನಕ್ಕಾಗಲ್ಲ. ಒನ್ ಟೈಮ್ ಇಟ್ ಇಸ್. You have to feel sometimes luxurious. Correct. That's experience. ಕರೆಕ್ಟ್. We paid ಅದೇ for ವಾಫಲ್ಸ್ ನ experience. ಆಚೆಗಡೆ ತಿನ್ಕೊಂಡ್ ತಿಂದಿದ್ರೆ ಒಬ್ಬೊಬ್ರಿಗೆ ಒಂದ್ 7 ಯೂರೋ 8 ಯೂರೋ ಆಗಿರೋದು. ನಾವು ಒಳಗಡೆ ಹೋಗಿ ತಿಂದ್ವಿ. We are bit of royalty, you know. ಅಯ್ಯೋ ದೇವ್ರೆ. ಬಟ್ ವಿ ಏಟ್ ಲೈಕ್ ದಟ್ ಓನ್ಲಿ. ಅದ್ ಬಂದಿದ ತಕ್ಷಣ 2 ನಿಮಿಷನು ಆ ವಾಫಲ್ ಪ್ಲೇಟ್ ಅಲ್ಲಿ ಇರ್ತಾ ಇರ್ಲಿಲ್ಲ. ಕರೆಕ್ಟ್. ವಿ ಆರ್ಡರ್ಡ್ ಆಲ್ಮೋಸ್ಟ್ 5 ವಾಫಲ್ಸ್ ಟಾಪಿಂಗ್ಸ್ ಜೊತೆ. A ನಾವು topping. ಆರ್ಡರ್ ಮಾಡಿ ಟಾಪಿಂಗ್ಸ್ ಏನ್ ಕಡಿಮೆ ಇತ್ತು. ಪಿಯರ್ಸ್, ಚೆರ್ರಿ, Curries, ice Strawberry. cream, whipped cream. ವಾಫಲ್ಸ್ ತಿಂದು ಸಿಟಿ ಸುತ್ತಮುತ್ತ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ನಾವು ನಮ್ ಡೇನ ಎಂಡ್ ಮಾಡಿದ್ವಿ. ಫನ್ ಪಾರ್ಟ್ ಇನ್ನ ಮುಂದೆ ವಿಡಿಯೋದಲ್ಲಿದೆ, ಮಿಸ್ ಮಾಡ್ದೆ ನೋಡಿ. Sahana was driving. So we had to put the And windows we on. were praying inside. Shri Hari, Shri Hari, Shri Hari, Kapalappa. ಆಕ್ಚುಲಿ ನಾನ್ ಕಾರ್ ಓಡಿಸ್ತಿದ್ದೆ, ಸಾಂಗ್ ಹಾಕೊಂಡ್ ಮಜಾ ಮಾಡ್ತಾ ಇದ್ರು. ಡ್ರೈವರ್ ಚೇಂಜ್ ಆಗಿದ ತಕ್ಷಣ ಸಾಂಗ್ ಮಾತ್ರ ಪ್ಲೇ ಆಗ್ತಿದೆ, ಎಲ್ಲ ಸೈಲೆಂಟ್. Pin drop silence. ಅದೇ ಕಾರಣಕರ್ತರು ಸಾನಾ All credit goes to Sahana. ಎಷ್ಟು ನನ್ ಡ್ರೈವಿಂಗ್ ಸ್ಕಿಲ್ಸ್ ಮೇಲೆ ನಂಬಿಕೆನೇ ಇಲ್ಲ ನಿಂಗೆ. ಇದು ಬೇರೆ ಬಡ್ಕೊಳ್ತೀನಿ. ಅದಕ್ಕಿಂತ ಭಯ ಆಗ್ತಾ ಇದೆ. ಅವಾಗ್ಲೇ ಬಡ್ಕೊತಾ ಇರ್ಲಿಲ್ಲ ಸರ್, ಬರ ತೋಡ್ತಿದ್ದಾಗ. ಹಾ, ಇವಾಗ ಕಾರೇ ಹೇಳ್ತಿದೆ ಸಾನಾನು ಸಾನಾನು. ಸೆಂಟರ್ ಆಫ್ ದ ಲೇನ್ ಅಲ್ಲಿ ಹೋಗು, ಸೆಂಟರ್ ಆಫ್ ದ ಲೇನ್ ಅಲ್ಲಿ ಹೋಗು ಅಂತಿದೆ. What, Sahana? What is this, huh? I wore seat belt now. Before I was not wearing seat belt. ಬ್ರಷ್ ಇಟ್ಕೊಟ್ಟಿದ್ದಾರೆ, ಹಾಸ್ಕೊಂಡ್ ಮಲ್ಕೊಳ್ಳಿ ಅಂತ. ಆ? ಇಲ್ಲೇ ಮಲ್ಕೊಳ್ಬೋದಾ? ಹಾ, क्या दे? We are going to sleep in down. हाँ, here जमीन पे सो जाऊं. जमीन पे सोना पड़ेगा. हाँ, वाह ಏನ್ ಬರ. ಏನ್ ಬರತ್? I'll go first. अयो